ಸರ್ ಬೆಟ್ಟದಾಸನಪುರದಲ್ಲಿ ಬಾಂಗ್ಲಾ ವಲಸಿಗರು ಆಧಾರ್ ಕಾರ್ಡು ಎಲ್ಲವನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಸರ್. ಅದನ್ನೆಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶಿಗರು ಎಷ್ಟು ಜನ ಇದ್ದಾರೆ ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು ಅಂತೇಳಿ ನಾನು ನಮ್ಮ ಇಲಾಖೆಯಲ್ಲಿ ಡಿ ಜಿ ಅವರಿಗೆ ಮತ್ತು ನಮ್ಮ ಕಮಿಷನರ್ ಬೆಂಗಳೂರಲ್ಲಿ ಎಲ್ಲ ಸೂಚನೆ ಕೊಟ್ಟಿದ್ದೇನೆ. ಅವರು ಆ ಕೆಲಸ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಬಂದಿದ್ದಾರೆ ಅವರು ಕೆಲವರೆಲ್ಲ ಬೇರೆ ಬೇರೆ ಐ ಡಿ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಇರ್ಬೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಐಡೆಂಟಿಫಿಕೇಷನ್ಸ್ಗಳನ್ನು ಮಾಡಿಕೊಂಡು ಬಾಂಗ್ಲಾದೇಶಿಗರೇ ಅಲ್ಲ ನಾವು ಅನ್ನೋ ರೀತಿಯಲ್ಲಿ ಅವರು ಬಿಹೇವ್ ಮಾಡ್ತಿದ್ದಾರೆ. ಅದನ್ನು ನಾವು ಪರಿಶೀಲನೆ ಮಾಡಿ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಈಗಾಗಲೇ ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೇವೆ. ಅವ್ರನ್ನ ಈಗ ನೋಡಿ, ಅಲ್ಲಿ ಬಾಂಗ್ಲಾದೇಶದಿಂದ ಬಾರ್ಡರ್ನಲ್ಲಿ ಅವರು ಅಲ್ಲಿ ಬರ್ತಾರೆ, ಅಲ್ಲಿ ಹಣ ಕೊಟ್ಬಿಟ್ಟು ಒಳಗಡೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರ ಬಾರ್ಡ್ರನ್ನ ನೋಡ್ಕೊಳ್ಳೋರು ಕೇಂದ್ರ ಸರ್ಕಾರ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು ಅದು ಅಥವಾ ಮಿಲಿಟ್ರಿ ಇರ್ಬೋದು, ಅವರು ಅಲ್ಲಿ ನಿಲ್ಲಿಸ್ಬೇಕು. ಅಲ್ಲಿ ಪೋರಸ್ ಆಗಿ ಅಲ್ಲಿ ಬಿಟ್ಬಿಟ್ಟು ಅವರು ದುಡ್ಡು ತೊಗೊಂಡು ಬಿಡ್ತಾರೋ ಹಾಗೆ ಬಿಡ್ತಾರೋ ಕದ್ದು ಬರ್ತಾರೋ ಗೊತ್ತಿಲ್ಲ ನಮಗೆ. ಆದರೆ ಬಂದ ಮೇಲೆ ಅವರು ಭಾಳ ಜನ ಬೆಂಗಳೂರಿಗೆ ಭಾಳ ಶಾಂತಿಯಿಂದ ಇದೆ ಬೆಂಗಳೂರು ಅಂತೇಳಿ ಇಲ್ಲಿ ಬಂದು ಸೆಟ್ಲ್ ಆಗಿಬಿಡ್ತಾರೆ. ಅದನ್ನು ನಾವು ಈಗ ಕಾಫಿ ತೋಟದಲ್ಲಿ ಸಕಲೇಶ್ವರದಲ್ಲಿ ಕೆಲವರು ಇದ್ದಾರೆ ಅಂತ ಹೇಳಿದರು. ಅದನ್ನು ಐಡೆಂಟಿಫೈ ಮಾಡಿ ಕೆಲವರನ್ನ ಡಿಪೋರ್ಟ್ ಮಾಡೋ ಕೆಲಸ ಮಾಡಿದ್ದೀವಿ. ಹಾಗೆ ಅವರು ಈ ಮಿನಿಯಲ್ ಜಾಬ್ಸ್ ಎಲ್ಲ ಸಣ್ಣ ಸಣ್ಣ ಕೆಲಸಗಳಿಗೆ ಎಲ್ಲ ಬಂದು ಸೇರಿಕೊಂಡಿರ್ತಾರೆ. ಈಗ ಆನೇಕಲ್ಲು ಆ ಭಾಗದಲ್ಲಿ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದರು. ಅದನ್ನು ವೆರಿಫೈ ಮಾಡಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬಾಂಗ್ಲಾದೇಶಿಗರು ಇದ್ದಾರೆ ಅವ್ರನ್ನೆಲ್ಲ ನಾವು ಗುರುತು ಹಚ್ಚಿ ಅವ್ರನ್ನ ವಾಪಸ್ ಕಳಿಸೋ ಕೆಲಸ ಮಾಡ್ತೀವಿ. ಪೊಲೀಸ್ ಇಲಾಖೆ ಇದೆ, ಆದ್ರೆ ಕೆಲ ಹಿಂದೂ ಸಂಘಟನೆಗಳು ಚಿಕ್ಕಮಗಳೂರಲ್ಲಿ ಕೂಡ ಅವರೇ ಹೋಗಿ ಅವರು ಪತ್ತೆ ಮಾಡೋದು, ದಾಖಲೆ ವೆರಿಫೈ ಮಾಡೋದು, ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಮತ್ತೆ ಬೆಂಗಳೂರಲ್ಲಿ ಕೂಡ ಈ ತರ ಡೆವಲಪ್ಮೆಂಟ್ ಯಾರೂ ಕಾನೂನನ್ನು ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಪೊಲೀಸಿಗೆ ನೋಡಿ ಇಂಥವ್ರು ಅಲ್ಲಿ ಬಾಂಗ್ಲಾದೇಶದವ್ರು ಇದ್ದಾರೆ, ಅವ್ರು ಐಡೆಂಟಿಫೈ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಪೊಲೀಸ್ನವ್ರಿಗೆ ಹೇಳ್ಬೋದು. ಬಿಟ್ಟರೆ ಅವರೇ ಏನಕ್ಕೆ ಮಾಡೋದಕ್ಕಾಗೋದಿಲ್ಲ. ಅವರು ಡಿಪೋರ್ಟ್ ಮಾಡೋಕ್ಕಾಗತ್ತಾ ಅವ್ರಿಗೆ? ಅವರು ಪೊಲೀಸ್ಗೆ ಹೇಳಬೇಕು. ಮತ್ತು ಅವ್ರನ್ನೇನಾದರೂ ಬೇರೆ ಮಿಸ್ಬಿಹೇವ್ ಮಾಡೋದು, ಅವ್ರನ್ನ ಹೊಡೆಯೋದು ಬಡಿಯೋದು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಅವ್ರಿಗೆ ಆ ಅಧಿಕಾರ ನಾವು ಕೊಟ್ಟಿಲ್ಲ. ಯಾರಾದರೂ ಇರಲಿ, ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಬೇರೆಯವರಾಗಲಿ, ಅವರನ್ನು ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಅದಕ್ಕೆಲ್ಲ ಅವಕಾಶ ಇಲ್ಲ. ನಮಗೆ ಪೊಲೀಸ್ನವ್ರಿಗೆ ಹೇಳಿದರೆ ನಾವು ಅವು ಕ್ರಮ ತಗೊಳ್ತೀವಿ. ಅದನ್ನು ನಾನು ಮಾಡ್ತೇನೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ಅಂಕಿಅಂಶ ಇಲ್ಲ, ನಾನು ಡಿ ಜಿ ಅವ್ರಿಗೆ ಹೇಳ್ತೀನಿ, ಇಲ್ಲ ಕಮಿಷನರಿಗೆ ಹೇಳ್ತೀನಿ, ಅವರೇ ಬಿಡುಗಡೆ ಮಾಡ್ತಾರೆ. ಅಫಿಷಿಯಲ್ ಆಗಿ ನಮಗೆ ಯಾರೆಲ್ಲ ಸಿಕ್ಕಿದ್ದಾರೆ ಅವ್ರನ್ನ ಬಿಡುಗಡೆ ಮಾಡ್ತೀವಿ. ನೋಡಿ, ನಾನು ಅದನ್ನು ಲಿಸ್ಟನ್ನೇ ತರಿಸ್ಕೊಂಡು ನೋಡಿದ್ದೇನೆ. ಎಲ್ಲಿ ಎಷ್ಟು ಜನ ಅಲ್ಲಿದ್ದರು ಅವರು ಅನ್ನೋದ್ರ ಬಗ್ಗೆ ಲಿಸ್ಟ್ಗಳನ್ನೇ ತರಿಸಿ ನೋಡಿದ್ದೇನೆ. ಅದರಲ್ಲಿ ಯಾವುದೇ ಬಾಂಗ್ಲಾದೇಶಿಗಳಿಲ್ಲ ಅಂಥೇಳಿ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಅವರು ಬಾಂಗ್ಲಾದೇಶಿಗರಿದ್ದು ಅನ್ನೋ ಮಾತು ಸತ್ಯಕ್ಕೆ ದೂರವಾಗಿರೋದು.